ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಾರಿ, ಯಾರು ಬಂದಂಗೆ ಆಯಿತು, ಸೊ ಹಾಗಾಗಿ ಆ ಕಡೆ ನೋಡ್ತಾ ಇದ್ದೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಕ್ಷೇಮ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಯೂಟ್ಯೂಬ್ನ ಓಡಿಸ್ತಾ ಇದ್ದೆ, ಸೊ ಹಾಗಾಗಿ. ಆ್ಯಂಡ್ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ಸಿಂಪಲ್ ಡೈಲಿ ರುಟೀನ್ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 12:15 ಆಗಿದೆ. ರಿಷಿನ ಕರ್ಕೊಂಬರಲಿಕ್ಕೆ ಇನ್ನೂ ಒಂದು 15-20 ಮಿನಿಟ್ ಬಿಟ್ಟು ಹೊರಡ್ಬೇಕು ನಾನು. ಆ್ಯಂಡ್ ಊಟಕ್ಕೆ ಏನಿಲ್ಲ, ನಾರ್ಮಲಾಗಿ ಅನ್ನ ಸಾರು. ಆ್ಯಂಡ್ ಇವಾಗ ಯೂಟ್ಯೂಬಲ್ಲಿ ವ್ಲಾಗ್ ಹಾಕಿದ್ರು, ಬೇರೆಯವ್ರದ್ದು ಸಬ್ಸ್ಕ್ರಿಪ್ಷನ್ ಇರುತ್ತಲ್ಲ, ಸೊ ಹಾಗಾಗಿ ಅದನ್ನು ನೋಡ್ಕೊತ ನನ್ನ ವೀಡಿಯೋ ಕೂಡ ಅಪ್ಲೋಡ್ ಮಾಡೋದಿತ್ತು. ಸೊ ಹಾಗಾಗಿ ನಾನು ಹಳೆ ವೀಡಿಯೋಸ್ನ ವಾಚ್ ಮಾಡ್ತಾಯಿದ್ದೆ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು, ಈಗಲೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ನಾನು ಇನ್ಸ್ಟಾಗ್ರಾಮ್ ಐಡಿನ ಇನ್ನು ಯಾರು ಫಾಲೋ ಮಾಡ್ತಾ ಇಲ್ಲ ಅಂದರೆ ಪೇಜ್ನ ಈಗಲೇ ಹೋಗ್ಬಿಟ್ಟು ಸ್ಕಿಟ್ಟಿಂಗ್ ಲಿಂಕ್ ಇನ್ಸ್ಟಾಗ್ರಾಮ್ನ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿ ಕಾಮಿಡಿ ರೀಲ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಹೋಪ್ಫುಲಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಐ ಕಾರ್ಡಲ್ಲಿ ಕೂಡ ಓಲ್ಡ್ ವೀಡಿಯೋಸ್ನ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಆನ್ ದ ವೀಡಿಯೋ ಕೂಡ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಮೆನ್ಷನ್ ಮಾಡ್ತೀನಿ, ನೀವು ಹೋಗ್ಬಿಟ್ಟು ಹುಡ್ಕೊಂಡು ಫಾಲೋ ಮಾಡ್ಬೋದು. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ಬ್ಯೂಟಿಫುಲ್ ಆಗಿರುವಂಥ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ತುಂಬ ಬಿಸಿಲಿದೆ ಹೊರಗೆ, ಆದಷ್ಟು ನಾನೇನು ಕವರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ತುಂಬ ಟ್ಯಾನ್ ಆಗುತ್ತೆ ಅಂತ. ಸೊ ವಿಟಮಿನ್ ಡಿ ಬೇಕು. ಸೊ ಆದಷ್ಟು ನಾನು ಏನು ಅಷ್ಟೊಂದು ಕಲರ್ ಡಿಫಾರ್ಮೇಷನ್ಗೆ ನಾನು ಏನಂತಾರೆ ಅಷ್ಟೊಂದು ತಲೆ ಕೆಡ್ಸ್ಕೊಳೋದಿಲ್ಲ. ಸನ್ಸ್ಕ್ರೀನ್ ಹಚ್ಕೊಂಡಿರ್ತೀನಲ್ಲ, ಸೊ ದಟ್ಸ್ ಎನಫ್. ಸೊ ಅದು ಅಷ್ಟು ಟ್ಯಾನ್ ಹಾಕೋದಿಲ್ಲ ನನ್ನ ಸ್ಕಿನ್. ಸೊ ಹಾಗಾಗಿ ಐ ವೋಂಟ್ ತಲೆ ಕೆಡ್ಸ್ಕೊಳೋದಿಲ್ಲ ನಾನು ಅಷ್ಟೇ. ಆ್ಯಂಡ್ ಬನ್ನಿ, ಬಿಸಿಲು ಎಷ್ಟಿದೆ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಬಿಸಿಲು 3 to 4 ಡೇಸಿಂದ. ಆ್ಯಂಡ್ ಅಷ್ಟೇ, ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ನಾನು ಯಾವಾಗಲೂ ಅಷ್ಟೇ ಫ್ಲವರ್ಸ್ ಇಲ್ಲದೆ ನಾನು ಯಾವುದು ನನ್ನ ವ್ಲಾಗಲ್ಲಿ ಕೂಡ ನಾನು ಕ್ಯಾಪ್ಚರ್ ಮಾಡಿದೆ ನಾನು ಹಾಕೋದಿಲ್ಲ. ಯಾಕಂತಂದರೆ ಹೂಗಳು ಅಂದರೆ ನನಗೆ ತುಂಬ ಇಷ್ಟ. ಆ್ಯಂಡ್ ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆ ಯಾವತ್ತೂ ಮಾಡೋದಿಲ್ಲ. ಆ್ಯಂಡ್ ಪ್ರತಿಯೊಂದು ಹೂವು ಸುಂದರವಾಗಿ ಅರಳೋದಷ್ಟೇ ಅದ್ರ ಕೆಲಸ. ನನ್ನ ಪ್ರಕಾರ ನಮ್ಮ ವ್ಯಕ್ತಿತ್ವಗಳು ಕೂಡ ಹಾಗೆ ಇರಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡ್ತಾ ಇರ್ಬೋದು ನಾನಿಲ್ಲಿ ಹಾಗೆ ನೋಡೋಣ, ಸ್ವಲ್ಪ ಪಬ್ಲಿಕ್ ಶೈ ತುಂಬಾ ನನಗೆ. ಸೊ ಆದಷ್ಟು ಹೊರಗೆ ನೋಡೋಣ ಹೇಗೆ ವ್ಲಾಗಿಂಗ್ ಹೋಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ನಾನೇ ಕಾಂಪೌಂಡಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ಅಂತ. ಸೊ ಈ ಡ್ರೆಸ್ ಲಿಂಕ್ ಬೇಕಿದ್ರೆ ನಾನು ಕಾಮೆಂಟ್ ಸೆಕ್ಷನ್ ತಿಳಿಸಿ, ಖಂಡಿತ ಈ ಡ್ರೆಸ್ದು ಲಿಂಕ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಹೊರಗೆ ನಿಂತಿದ್ದೀನಿ, ಬಿಸಿಲು ತುಂಬ ಇದೆ. ಆ್ಯಂಡ್ ರೋಡ್ ಕೂಡ ತುಂಬ ಇಲ್ಲಿ ಏನದು ರಿಪೇರಿ ಮಾಡ್ತಾಯಿದ್ದಾರೆ, ಹಾಗಾಗಿ ನಿಧಾನಕ್ಕೆ ಮಾತಾಡ್ತೀನಿ. ನಾನು ಹೇಳಿದ್ನಲ್ಲ ಪಬ್ಲಿಕ್ ಸೈ ತುಂಬ ಇದೆ ಅಂತ. ಸೊ ಐ ವಾಂಟ್ ಟಾಕ್ ಟು ಮಚ್. ಅಷ್ಟೇ, ಹೋಪ್ಫುಲಿ ನನ್ನ ಡೈಲಿ ಬ್ಲಾಗ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಾನು ಒಬ್ಬಳು ಗೃಹಿಣಿಯಾಗಿ, ನನ್ನ ಮಗನಿಗೆ ತಾಯಿಯಾಗಿ, ಆ್ಯಂಡ್ ಎಲ್ಲರಿಗೂ ಹೇಗೆ ನಾನು ಟೈಮ್ ಕೊಡ್ತೀನಿ ಹಾಗೆ ನನಗೋಸ್ಕರ ಟೈಮ್ ಅನ್ನೋದು ಕೊಟ್ಕೊಳೋದು ತುಂಬಾ ಕಮ್ಮಿ. ಸೊ ನೀವು ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಹೀಗೇನಾ ಅಂತ. ಹಾಂ, ಈ ಕಡೆ ಬಾರೋ, ಇರಲಿ ಹೇಳಿ ಏನು ಹೇಳ್ಕೊಟ್ರು. ಹಾಂ, ಏನು ಹೇಳ್ಕೊಟ್ರಿ ರಿಷಿ? ಆಗ ಸ್ವಲ್ಪ ಹಾಗೆ ರೆಸ್ಟ್ ಮಾಡಿದೆ, ಏನು ಮಲಗಲಿಲ್ಲ. ಯಾಕಂತಂದರೆ ಮಧ್ಯಾಹ್ನ ಹೊತ್ತು ಮಲಗಿಬಿಟ್ರೆ ಲೈಕ್ ನೈಟ್ ನಂಗೆ ನಿದ್ದೆ ಬರೋದಿಲ್ಲ. ಸೊ ಹಾಗಾಗಿ ಇನ್ನು ರಿಷಿ ಮಲಗಿದ್ದಾನೆ. ಸೊ ಇವಾಗ ನಾನು ಸ್ವಲ್ಪ ಟೀ ಕುಡಿಯೋಣ ಅಂತ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಹೋಪ್ ನಾನು ನನ್ನ ವ್ಲಾಗಿಂಗ್ ಮತ್ತು ಎಡಿಟಿಂಗಲ್ಲೇ ತುಂಬ ಬ್ಯುಸಿಯಾಗಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಕಾಮಿಡಿ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ಫೀಲ್ಸ್ ವೆರಿ ಗ್ಲ್ಯಾಡ್ ದಟ್ ಐ ಆಮ್ ಡೂಯಿಂಗ್ ಇಟ್ ವೆಲ್. ಸೊ ನಮ್ಮ ಕೆಲಸದ ಮೇಲೆ ನಾವು ಫಸ್ಟ್ ನಂಬಿಕೆನ ಇಡಬೇಕು. ಬೇರೆಯವ್ರು ಯಾರು ಇಡ್ತಾರೋ ಅದು ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಫಸ್ಟ್ ನಮಗೆ ನಾವು ಕಾನ್ಫಿಡೆನ್ಸ್ ಆ್ಯಂಡ್ ಆ ಲೆವೆಲ್ ಬಿಲ್ಡಪ್ ಆಗಬೇಕು. ಸೊ ಆ ಲೆವೆಲ್ ಬಿಲ್ಡ್ ಆದಾಗ ಒಂದು ಕಾನ್ಫಿಡೆನ್ಸ್ದು, ಸೊ ನಮಗೆ ಅಕ್ಕಪಕ್ಕದಲ್ಲಿರೋದು ಜಾಸ್ತಿ ಇವರೇನು ಅನ್ಕೊತಾರೆ ಅಂತ ಅಂದ್ಕೊಂಡ್ರೆ ಯಾವುದೂ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಸೊ ದ್ಯಾಟ್ಸ್ ವಾಟ್ ಐ ಟೆಲ್ ಫಾರ್ ಎವ್ರಿ ಒನ್. ಸೊ ಟೀ ಕುಡಿಯೋಣ ಬನ್ನಿ. ಚಾರ್ಜ್ ಇದೆ ಅಂದ್ಕೊಂಡು ಆನ್ ಮಾಡೋಣ ಅಂತ ತೆಗ್ದೆ, ಬಟ್ ನೆನಪಾಯಿತು ನೆನ್ನೆ ಚಾರ್ಜಿಗೆ ಇಟ್ಟಿದ್ದಿಲ್ಲ, ಹಾಗೆ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಬಿಟ್ಟಿದ್ದೆ. ಅದನ್ನ ಆನಲ್ಲೇ ಇತ್ತು ಆ್ಯಕ್ಚುಲಿ, ನಾನು ಸ್ವಿಚ್ ಆಫ್ ಕೂಡ ಮಾಡಿಲ್ಲ. ಆಯಿತು. ನಿಮ್ಗೊಂದು
ಕಾಮಿಡಿ ಸೆನ್ಸ್ ಲೈಕ್ ತುಂಬ ನಗಬೇಡಿ ಮತ್ತು ನೋಡ್ಬಿಟ್ಟು ಅಣಗಿಸ್ಬೇಡಿ. ಸೊ ಏನು ಅಂತಂದರೆ ಲೈಕ್ ವೆನ್ ಐ ಯೂಸ್ ಟು ಬಿ ಸ್ಮಾಲ್ ಐ ವಾಸ್ ಅಬ್ಸರ್ವಿಂಗ್ ಟೂ ಮೆನಿ ಪೀಪಲ್ಸ್ ದಟ್ ಲೈಕ್ ಆಲ್ವೇಸ್ ದೆ ಡ್ರಿಂಕಿಂಗ್ ಲೈಕ್ ಟೀ ಆರ್ ಕಾಫಿ ಲೈಕ್ ಇನ್ ದಿಸ್ ಸೌಂಡ್ ದೆನ್ ಡೂಯಿಂಗ್ ಲೈಕ್ ದಿಸ್. ಸೊ ಎಷ್ಟೇ ಒಂಥರ ನಗು ಬರೋದು ಅಂತಂದರೆ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ, ಸಖತ್ ಕಾಮಿಡಿ ಅನಿಸುತ್ತೆ. ಸೊ ಲಿಟ್ರಲಿ ಈಗಲೂ ಕೂಡ ಕೆಲವರು ಇದ್ದಾರೆ ಆ್ಯಂಡ್ ಅವ್ರನ್ನೆಲ್ಲ ಆ ಟೈಮಲ್ಲಿ ನೋಡಿದಾಗ ಎಕ್ದಮ್ ನಾನು ರಿಯಾಕ್ಷನ್ ಕೊಡೋದಕ್ಕಾಗಲ್ಲ, ನಗಾಡೋದಕ್ಕಾಗಲ್ಲ. ಇಟ್ ಫೀಲ್ ಸೋ ಫನಿ ಆ್ಯಂಡ್ ಅವ್ರು ಕುಡಿಯೋದೇ ಸ್ವಭಾವ ಆಗಿರುತ್ತೆ, ಏನು ಮಾಡೋಕ್ಕಾಗುತ್ತಲ್ವ. ಸೊ ಬಟ್ ಇಟ್ ಫೀಲ್ ಸೋ ಫನಿ ಫಾರ್ ಅದರ್ಸ್ ಟು ಸಿ. ಹಾಗಾಗಿ ಅಷ್ಟೇ. ಆ್ಯಂಡ್ ನನಗೆ ಈಗ ಬೇಸಿಕ್ಕಾಗಿ ತುಂಬ ಆ್ಯಕ್ಟ್ರೆಸ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿರೋರು ಅಂತಂದರೆ ರುಕ್ಮಿಣಿ ವಾಸಂತ್ ಅವ್ರದ್ದು. ಸೊ ತುಂಬ ನ್ಯಾಚುರಲ್ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಅಡ್ಮೈರಿಂಗ್ ಹರ್. ಸೊ ಸಾರಿ, ನಾನು ಏನು ಹೇಳಿ ಯೂಶ್ವಲಿ ರುಕ್ಮಿಣಿ ವಸಂತ್ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ತೋರಿಸಿದ್ದಾರೆ ಈ ಒಂದು ಮೂವಿಲಿ. ಸೊ ಶೀಸ್ ಲೈಕ್ ಟಾಪ್ ಲಿಸ್ಟಲ್ಲಿದ್ದಾರೆ ಅಂತ ಹೇಳ್ಬೋದು. ರಚಿತಾ ರಾಮ್ ಅವರು ಕೂಡ ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಹೀರೋಯಿನ್. ಶೀ ಈಸ್ ಆಲ್ಸೋ ಮೈ ಮೋಸ್ಟ್ ಫೇವ್ರೆಟ್ ಹೀರೋಯಿನ್, ಟಾಪ್ 1 ಲಿಸ್ಟ್. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ರುಕ್ಮಿಣಿ ಅವ್ರದ್ದು. ಇವಾಗ ಟ್ರೆಂಡಲ್ಲಿ ಇರೋದು ಅವ್ರದ್ದೇ ಅಲ್ಲ. ಸೊ ಹಾಗಾಗಿ ನನಗೆ ರುಕ್ಮಿಣಿ ವಸಂತ್ ಅವರು ಅಂದರೆ ಇವಾಗ ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಾರೆ. ಸೊ ಐ ರಿಯಲಿ ಲೈಕ್ ಹರ್ ಆ್ಯಂಡ್ ಹರ್ ಆ್ಯಕ್ಟಿಂಗ್ ಆಲ್ಸೋ. ಸೊ ಶಿ ಈಸ್ ಲೈಕ್ ಅ ಕ್ಯೂಟ್ ಜಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನಕ್ಕೆ ನನ್ನ ಫ್ರೆಂಡ್ಸಿಗೆ ಇದು ಆ್ಯಕ್ಚುಲಿ ನಾನು ಶೇರ್ ಮಾಡಿದ್ದೆ. ಲೈಕ್ ತುಂಬ ಜನಕ್ಕೆ ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸಾಕಷ್ಟು ಜನಕ್ಕೆ ಇದು ಗೊತ್ತು. ನನ್ನ ಫ್ರೆಂಡ್ಸಿಗೆ ತುಂಬ ಸಲ ನಾನು ಕೇಳಿದ್ದೆ ಅವರಿಗೆ ಆ್ಯಂಡ್ ಇದ್ರ ಬಗ್ಗೆ ಕೂಡ ಮಾತಾಡಿದ್ದೆ ಕೂಡ. ಆ್ಯಂಡ್ ಇವನ್ ನನ್ನ ಹಸ್ಬೆಂಡ್ಗೂ ಕೂಡ ಕೇಳಿದ್ದೆ. ಆ್ಯಂಡ್ ದಿಸ್ ದ ಫನಿಯೆಸ್ಟ್ ಕ್ವೆಶನ್ ಆ್ಯಂಡ್ ಫನಿಯೆಸ್ಟ್ ಆನ್ಸರ್ ನಾನು ಏನು ಕೊಡ್ತೀನಿ ಏನಂತಂದರೆ, ಡೆಸರ್ಟಲ್ಲಿ ಹೋದಾಗ ನಿಮಗೆ ಫಸ್ಟ್ ಕೋಕ್ ಇಷ್ಟ ಆಗುತ್ತಾ ಅಥವಾ ಸ್ಪ್ರೈಟ್ ಇಷ್ಟ ಆಗುತ್ತಾ ಅಥವಾ ನೀರು ಇಷ್ಟ ಆಗುತ್ತೆ? ಯಾಕಂದರೆ ಯಾವುದು ಕುಡಿದ್ರೆ ನಿಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ನಾನು ಕೇಳ್ತಾ ಇದ್ದೆ. ಇಫ್ ಒನ್ ಆಫ್ ದ ಮೋಸ್ಟ್ ಏನದು 1, 2 to 3 ಫ್ರೆಂಡ್ಸ್ ಇದು ವೀಡಿಯೋ ನೋಡ್ತಾ ಗೊತ್ತಾಗಿರುತ್ತೆ ಅವ್ರಿಗೆ. ಈ ಪ್ರಶ್ನೆ ಅವ್ರಿಗೆ ಕೇಳಿದ್ದೆ, ಖಂಡಿತ ಅವ್ರಿಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಮೂಲಕ. ಆ್ಯಂಡ್ ಬಿಫೋರ್ ದೇ ಸೇ ಆನ್ಸರ್ ಐ ಯೂಸ್ ಟು ಸೇ ಮೈ ಆನ್ಸರ್ ಓನ್ಲಿ. ಏನಂದರೆ ನನಗೆ ನೀರು ಕುಡಿದ್ರೆ ತುಂಬ ಅಷ್ಟು ದಾಹ ಎಲ್ಲ ತೀರುತ್ತೆ. ನೀರು ಕುಡಿದ್ನಲ್ಲಪ್ಪ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ರ್ಯಾದರ್ ದ್ಯಾನ್ ಡ್ರಿಂಕಿಂಗ್ ಸ್ಪ್ರೈಟ್, ಕೋಕೋ ಕೋಲಾ. ಸೊ ಅವ್ರ ಆನ್ಸರ್ ಹೇಳೋಕ್ಕಿಂತ ಮುಂಚೆ ನಾನೇ ಫಸ್ಟ್ ಆನ್ಸರ್ ಹೇಳ್ಬಿಡ್ತಿದ್ದೆ. ಸೊ ದಿಸ್ ಇಸ್ ದ ಮೋಸ್ಟ್ ಫನಿಯೆಸ್ಟ್ ಕ್ವೆಶನ್ ಆ್ಯಂಡ್ ಆನ್ಸರ್ ಐ ಯೂಸ್ ಟು ಆಸ್ಕ್ ಆ್ಯಂಡ್ ಸೇ ಮೈ ಸೆಲ್ಫ್ ಓನ್ಲಿ. ಸೊ ಇದು ವಿಡಿಯೋ ನೋಡ್ತಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಲೈಕ್ ಅನ್ಕೊತಾ ಇರ್ತಾರೆ, ಓ ಇದು ಕೇಳಿದ್ಲು ಅನುಷಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವನ್ ನನ್ನ ಹಸ್ಬೆಂಡ್ಗೂ ಕೂಡ ಕೇಳಿದ್ದೀನಿ, ಬಟ್ ಹೀ ಡಸಂಟ್ ರಿಮೆಂಬರ್ ಐ ಥಿಂಕ್ ಸೊ. ಸೊ ಅಪ್ಕಮಿಂಗ್ ಡೇಸಲ್ಲಿ Q&A ವ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ರೀವಿಯಸ್ ಓಲ್ಡ್ ಚಾನಲಲ್ಲಿ ಇತ್ತು, ಫನ್ನಿಯೆಸ್ಟ್ Q&A ಮಾಡಿದ್ದೆ ಅವಾಗ. ಅದು ವಿತಿನ್ ಅ ವೀಕಲ್ಲಿ 1,500 ವ್ಯೂಸ್ ಆಗಿತ್ತು. ಸೊ ಫೆಲ್ಟ್ ವೆರಿ ಹ್ಯಾಪಿ. ಬಟ್ ನಾವು ಇವಾಗ ನಾನು ಯಾವುದೂ Q&A ಮಾಡಿ ಹಾಕಿಲ್ಲ ನನ್ನ ಹಸ್ಬೆಂಡ್ ಜೊತೆಗೆ. ಸೊ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಐ ಆಸ್ಕ್ ಹಿಸ್ ಪರ್ಮಿಷನ್ ವೆದರ್ ಹೀ ಈಸ್ ಲೈಕ್ ಫ್ರೀ ಆ್ಯಂಡ್ ಹೀ ಈಸ್ ಏಬಲ್ ಮೀನ್ಸ್ ಈಸ್ ಐಲ್ ಸಿ ಈಸ್ ಕಂಫರ್ಟ್ ಲೆವೆಲ್ ಹೌ he'll say yes or no. I mean, I have to see his free time to do Q&A, right? So again, I'll ask him to make a video related ಕ್ವೆಶನ್ ಆ್ಯಂಡ್ ಆನ್ಸರ್. ಸೊ ನಿಮ್ಗೇನಾದರೂ ಲೈಕ್ ಕ್ವೆಶನ್ ಏನಾದ್ರು ಕೇಳಬೇಕು ಅಂತ ಅನ್ಸಿದ್ರೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿರ್ತೀನಿ, ಅಲ್ಲಿ ನೀವು ಪೋಸ್ಟ್ ಮಾಡಿ. ನಾನು ಸೆಲೆಕ್ಟೆಡ್ ಕ್ವೆಶನ್ಸ್ನ ಮಾತ್ರ ಪಿಕ್ ಮಾಡಿಬಿಟ್ಟು ಅಪ್ಕಮಿಂಗ್ ಡೇಸಲ್ಲಿ Q&A ಮಾಡೋ ಅಂದ್ಕೊಂಡಿದ್ದೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ತುಂಬ ಪ್ರ್ಯಾಂಕ್ ವೀಡಿಯೋಸ್ ಬರುತ್ತೆ. ನಾನು ಸಾಕಷ್ಟು ಸಲ ಅಂದ್ಕೊಂಡಿದ್ದೆ, ಬಟ್ ಇವಾಗ ಎಕ್ಸಿಕ್ಯೂಟ್ ಮಾಡೋ ಕರೆಕ್ಟ್ ಟೈಮ್ ನೋಡಿಕೊಂಡು ಎಕ್ಸಿಕ್ಯೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಐಟಮ್ಸ್ ಕೂಡ ಬರ್ತಾ ಇದೆ. ಸೊ ಹೋಪ್ ನೀವು ಎಲ್ಲ ಕಾತರದಿಂದ ಕಾಯ್ತಾ ಇರಿ ಪ್ರ್ಯಾಂಕ್ ವೀಡಿಯೋಸ್ಗೆ. ಆ್ಯಂಡ್ ತುಂಬ ಚೆನ್ನಾಗಿ ರೀಚ್ ಮಾಡಿ ನನ್ನ ಚಾನಲ್ ಮತ್ತು ನನ್ನ ವಿಡಿಯೋಸ್, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಪ್ರ್ಯಾಂಕ್ ವೀಡಿಯೋಸ್ ಆಗಿರ್ಬೋದು, Q&A ವಿಡಿಯೋ ಆಗಿರ್ಬೋದು, ಹೇರ್ ಕೇರ್, ಸ್ಕಿನ್ ಕೇರ್, ಡೈಲಿ ವ್ಲಾಗ್ಸ್, ನನ್ನ ಫ್ಯಾಷನ್, ಲೈಫ್ ಸ್ಟೈಲ್, ಟ್ರಾವೆಲ್ ಎಲ್ಲದನ್ನು ನನ್ನ ಚಾನಲಲ್ಲಿ ನೋಡ್ಬೋದು. ಯಮ್ಮಿ ಸ್ವಲ್ಪ ಚಲ್ಬೇಡ ಕೆಳಗೆ. ನೋಡಿ ನಮ್ಮ ಋಷಿಗೆ ಪುರ್ಸತ್ತೆ ಇಲ್ಲ ತಿನ್ನಕ್ಕಷ್ಟು ಅವನಿಗೆ. ಖುಷಿಲ್ಲ ತಂದಕ್ ಮಾಡಬೇಡ. ತಂದಕ್ ಮಾಡಬೇಡ. ಏನದು ತಂದಕ್ ಮಾಡಬೇಡ? ಯಾಕೆ?
ಚೆನ್ನಾಯ್ತಲ್ಲ ಸ್ವಲ್ಪ ತಿನ್ನು, ನಾನೇನು ಅಷ್ಟೊಂದು ತಿನ್ನಲ್ಲ. ನಾನು ಎಲ್ಲಿ ಅಷ್ಟು ಖಾಲಿ ಮಾಡ್ಬಿಡ್ತೀನಿ ಅಂತ ಅರ್ಧ ಕೇಕೆ ತೊಗೊಂಡು ಬ್ಯಾಗ್ ಇಟ್ಕೊಂಡ್ಬಿಡ್ತಾನೆ ತಿಮ್ಮ. ಇಷ್ಟಪ್ಪ ಅದಕ್ಕೆ ನಾನು ಫುಲ್ ಕಾಂಪಿಟೇಷನ್ ನಿಮಗೆ. ಮಿರ್ಚಿ ಅಯ್ಯ ಮಿರ್ಚಿ ಬೇಡಪ್ಪ, ಅದು ಇನ್ನೊಂದು ಈ ಥರ ಹತ್ಕೊಡು. ಸ್ವಲ್ಪ ಹಾಕೋಣ, ಸ್ವಲ್ಪ ಹಾಕೋಣ. ನಾನು ಹಾಕ್ಕೊಡ್ತೀನಿ, ಅಷ್ಟು ಹಾಕೋಣದಲ್ಲ. ಅದು ನಿನಗೆ ನಿಂತಿದ್ದು ನಂದಿದ್ದು. ನಿಂದಿವೆರಡು ನಂದಿದ್ದು. ಹಂಗಲ್ಲ, ನಿಂದಿದ್ದು ನಂದಿದ್ದು ಕಲಗೆ. ನೀನು ಮಿಚ್ಚ ಖಾರ ಇದೆ, ಅದು ಹಾಕೊಂಬಿಟ್ರೆ ಖಾರ ಅಲ್ಲ. ನಾನು ಫಸ್ಟ್ ಟೇಸ್ಟ್ ಮಾಡಿದ್ದನ್ನ, ತುಂಬ ಖಾರ ಇದೆ. ಅದನ್ನ ಹಾಕೊಂಬಿಟ್ರೆ ಫುಲ್ ಖಾರ ಇಲ್ಲ ಕೊಡಲಿ. ಸೊ 3 weeks to 4 weeks ಆಗಿತ್ತು ಅಂತಲೇ ಹೇಳ್ಬೋದು ನಾವು ಪಿಜ್ಜಾ ತಿಂದು. ಸೊ ಹಾಗಾಗಿ ಇದು ನಿನ್ನೆ ರಾತ್ರಿ ಡಿನ್ನರ್ ತೋರಿಸ್ತಾ ಇರೋದು ಚಪಾತಿ ಪಲ್ಯ. ಇದು ಮಾರ್ನಿಂಗ್ ನಾನು ಪಡ್ಡು ಮಾಡ್ಕೊಂಡಿದ್ದೆ. ಸೊ ಪಡ್ಡು ಮತ್ತು ಕೊಬ್ಬರಿ ಚಟ್ನಿ ತುಂಬಾ ಫೇವ್ರೆಟ್ ಇದು ಟಿಫನಲ್ಲಿ. ಆ್ಯಂಡ್ ನೋಡ್ತಾ ಇರ್ಬೋದು ತುಂಬ ಯಮ್ಮಿಯಾಗಿ ಟೇಸ್ಟ್ ಆಗಿತ್ತು. ಇದಕ್ಕೆ ಒಗ್ಗರಣೆ, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಟು ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪಡ್ಡು ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಆ್ಯಂಡ್ ರಿಷಿ ನೋಡಿ ಇಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಆ್ಯಕ್ಚುಲಿ ಸ್ವಲ್ಪ ಅಲರ್ಜಿ ಟೈಪ್ ಆಗಿತ್ತು ಕಣ್ಣಲ್ಲಿ. ಸೊ ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಕರ್ಕೊಂಡು ಹೋಗಿ ಬರಬೇಕು ಅಂತ ಅಂದ್ಕೊಂಡು ಸ್ಕೂಲಿಗೆ ಕಳಿಸಿಲ್ಲ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಅಂತ ನಾನು ಸ್ಕೂಲಿಗೆ ಕಳಿಸಿಲ್ಲ. ತೋರಿಸ್ಕೊಂಬಂದಾದ್ಮೇಲೆ ನಾನು ಸ್ವಲ್ಪ ರೇಷನ್ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಸ್ವಲ್ಪ ಮಿನಿಮಲ್ ಅರ್ಜೆಂಟಿಗೆ ಇವರು ಇದ್ದಿಲ್ಲ, ಆಫೀಸ್ಗೆ ಹೋಗಿದ್ರು. ಸೊ ಹಾಗಾಗಿ ನಾನು ಹೋಗ್ತಾರಕ್ಕೆ ರಿಷಿನ ಮತ್ತೆ ಗಾಡೀಲಿ ಕರ್ಕೊಂಡು ಹೋಗೋದು ಬೇಡ ಅಂತ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದೆ. 2 kg ಚಪಾತಿ ಹಿಟ್ಟು ಸ್ವಲ್ಪ ಬೇಕಾಗುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ರೋಸ್ಟೆಡ್ ಶಾವಿಗೆ ಮತ್ತು ಕಂಫರ್ಟು ವಾಷಿಂಗ್ ಮಿಷಿನ್ ಬಟ್ಟೆಗೆ, ಮತ್ತು ಒಂದು 4 ಲೀಟ್ರು ಎಣ್ಣೆ ಮತ್ತು ಒಂದು ಕೊಬ್ಬರೆಣ್ಣೆ ಬಾಟ್ಲಿ ತರಿಸ್ಬೇಕಾಗಿತ್ತು. ಸೊ ಇಷ್ಟನ್ನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ಡೈಲಿ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಹೊಸ ವ್ಲಾಗಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಂಟಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಸೂನ್, ಲಾಟ್ಸ್ ಆಫ್ ಲವ್.